ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ, ಮನೆ ಸೀಜ್ ಮಾಡಿ ಕ್ರೌರ್ಯ ಮೆರೆದ ಎಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಚಿಕ್ಕೋಡಿ. ಹೌದು, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಯಲ್ಲವ್ವ ತುಕಾರಾಮ್ ಮಾಂಗ್ ಎಂಬ ರೈತ ಮಹಿಳೆ ಮನೆ ಕಟ್ಟಲು ಎಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಚಿಕ್ಕೋಡಿಯಲ್ಲಿ 3.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಮನೆಯಲ್ಲಿ ಸೊಸೆ ಹೆರಿಗೆಯಾಗಿ ಸಾಲ ತುಂಬಲು ಸ್ವಲ್ಪ ವಿಳಂಬವಾಗಿದ್ದರಿಂದ ಫೈನಾನ್ಸ್ನವರು ಏಕಾಏಕಿ ಬಂದು ನಿಮ್ಮ ಮನೆ ಸೀಜ್ ಮಾಡ್ತೀವಿ, ಸಾಲ ಕಟ್ಟಿ ಅಂತ ಹೇಳಿ ಹೋಗಿದ್ದಾರೆ. ಹೆಂಗೋ 1 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ತುಂಬಲು ಹೋದರೆ ಅವರನ್ನು ಸಾಲ ತುಂಬಿಸಿಕೊಳ್ಳದೆ ಹೊರಗೆ ಕಳಿಸಿದ್ದಾರೆ. ಇನ್ನು ಕಳಿಸಿದ ಮೇಲೆ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮನೆ ಸೀಜ್ ಮಾಡಿ ಬಾಣಂತಿ ಸೊಸೆ ಸಮೇತ ಎಲ್ಲರನ್ನ ಮನೆಯಿಂದ ಹೊರಹಾಕಿ ಮನೆ ಸೀಜ್ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ. ನಿಮ್ಮ ಹೆಸರೇನ್ರಿ? ಏನಾಯ್ತು? ಮನೆ ಸೀಜ್ ಯಾಕೆ ಮಾಡ್ಯಾರ್ರಿ? ನಾವು ಸಾಲ ತಕೊಂಡಿದ್ವಿ 4 ಲಕ್ಷ ರೀ. 4 ಲಕ್ಷಕ್ಕಿಂತ ಕಡಿಮೆ ಇದ್ವಿ. 2 ವರ್ಷ ತುಂಬಿದಿರಿ ನೋಡಿ ಸರ್. 2 ವರ್ಷ ತುಂಬಿದವ್ರು ಏನು ಹಿಡಿದಿಲ್ರಿ. ನಮ್ಮ ಮನ್ಯಾಗ ಒಂದು ತಾಪತ್ರೆ ಐತ್ರಿ. ನಾವ್ ಮತ್ತೆ ಕಂತ ತುಂಬಿದೇನ್ರಿ. ಅದ್ರ ಬಳಕ ಒಂದ್ಸಲ ಕಿಲಿಯಾಗಿ ಹೋಗಿರ್ರಿ ಅವ್ರ. ಮತ್ ನಮ್ಮ ತಾಪತ್ರೆಯಾಗ ನಾವು ತೆಗೆದ್ರಿ. ಅದನ್ನ ತೆಗದ್ ಬಳಕ ನಾವು ಸೊಸಿಗೆ ಆರಾಮ್ ಇದ್ರಿ, ಹೊಟ್ಟಿಲಿ ಇದ್ದಲ್ರಿ. ಆ ತಿಂಗಳ ದವಾಖಾನಿಗೆ ಹೊಂಟಿದ್ರಿ. ಮತ್ತೆ ಬರಗೋಟಿಗೆ ಅವ್ರು ಕಿಲಿಯಾಕಿ ಹೋಗ್ಯಾರ್ರಿ. ಮತ್ ಅದ್ರ ಒಳಗೆ ಕೂಸ್ಬಿ ತೀರ್ಕೋತ್ರಿ. ನಮ್ದು ಎಲ್ಲಾ ತಾಯಿ ಆ ಕಡೆ ತಿರುಗಾಡನ ಕೂಸ್ಬಿ ತೀರ್ಕೋತ್ರಿ. ಅದು ಸೀಜ್ ಮಾಡ್ಬೇಕ ಸೀಜ್ ಮಾಡ್ಬೇಕ ತಿರ್ಕೋತ್ರಿ. ಆ ಕಡೆ ಹೊರಗೆ ತಿರುಗಾಡಕತ್ರಿ. ನಾವ ಅನ್ನೊಂದು ಕೂಸ್ ತಿರ್ಕೋತ್ರಿ. ಅದ ಇರಾಕ ಜಾಗ ಇಲ್ರಿ, ಎಲ್ಲಿ ಇಲ್ರಿ. ಆ ಕಡೆ ತಿರುಗಾಡಿ ಅದು ಗಂಡು ಹುಡುಗಿತ್ರ ಅದು ತಿರ್ಕೋತ್ರ ಕೂಸ್ರಿ. ಈಗ ಎಲ್ಲಿದಾರಿ ನೀವು? ಆ ಕಡೆ ತಿರುಗಾಡತ್ತೀರಿ ಹೊರಗೆ ಸಾಲಿ ಮನಿ. ಆ ಕಡೆ ಮಳಿ ಗಾಳಿ ಅಂತ ನಾವ್ ಎಲ್ಲಿ ಹೋಗ್ಬೇಕು ಹೇಳ್ರಿ. ಸೊಸಿನ್ ತಗೊಂಡ್ರಿ. ಯಾವ ಅಧಿಕಾರಿಗಳು ಭೇಟಿ ಆಗಿದ್ರಿ? ಯಾರು ಬಂದಿಲ್ರಿ. ಅವ್ರು ನಾವು ಭೇಟಿ ಆಗಿದ್ರಿ. 2 ಸಲ ತುಂಬಾಕ್ ಹೋಗಿದ್ರಿ. ರೊಕ್ಕ ಒಂದ್ಸಲ 2,15,000 ತುಂಬಾಕ್ ಹೋಗಿದ್ರಿ. ಅದನ್ನ ತುಂಬ್ಕೊಲಿ ವಾಪಸ್ ಕಳಿಸ್ರಿ ಅವ್ರು. ಮಾತ್ರ ಈಗ 1 ಲಕ್ಷ ತುಂಬತೇವೆ ಅಂದ್ರೆ ಕೀ ಕೊಡಂದ್ರ ಕೀನ ಕೊಡಂಗಿಲ್ಲ ಅನ್ನತಾರ್ರಿ ಅವ್ರು. ಇನ್ನ ಕೊಟ್ಟಿಲ್ರಿ. ಈಗ ಸೀಜ್ ಮಾಡಿ ಹೋಗ್ಯಾರ. ಸೀಜ್ ಮಾಡಿ ಹೋಗ್ಯಾರ. ನಿಮ್ಮ ಹೆಸರು ಪೂರ್ತಿ? ಯಲ್ಲವ್ವ ತುಕಾರಾಮ್. ಕುಟುಂಬ ಸಮೇತ ಬಾಣಂತಿ ಬೀದಿಗೆ ಬಿದ್ದ ಮೇಲೆ ಆಸರೆ ಇಲ್ಲದೆ, ಗೋಳು ಕೇಳದೆ, ಕರುಣೆ ಇಲ್ಲದೆ ಫೈನಾನ್ಸ್ ಸಿಬ್ಬಂದಿಗಳಿಂದ ಮಗು ಕೂಡ ಸಾವಿಗೀಡಾಗಿದೆ ಎಂದು ಕುಟುಂಬ ಸದಸ್ಯರು ಆರೋಪ ಮಾಡಿದ್ದಾರೆ. ಇನ್ನು ಈ ಬೆಳವಣಿಗೆ ಕಂಡ ರಾಜ್ಯ ರೈತ ಸಂಘ ಮನೆ ಸೀಜ್ ಮಾಡಿದ ಫೈನಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಮನೆಯ ಬೀಗ ಒಡೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಯಾರು ಮುರಿಬೇಕು ಅದನ್ನ ಅವ್ರ ಮುರಿಬೇಕು. ಸೀಜ್ ಮಾಡಿದ ಕೀಲಿರಿ ಈ ರೈತರಿಗೆ ಈಗ 6 ತಿಂಗಳಾಯ್ತು. ಮಳಿ ಹೊರಗೆ ಬಿದ್ದ ಮಳಿ ಗಾಳಿ ಬೀದಾಗ ಈಗ ರೈತರಿಗೆ ಪಾಪ 6 ತಿಂಗಳಾಯ್ತು. ಪಾಪ ಈಗ ಪವನೇರಲ್ಲಿ ದೇವ್ರ ಗುಡಿ ಸಾಲಿ ಮನಿ ಇಂತಲ್ಲಿ ತಿರುಗಾಡಕತ್ತದಾರು. ಅದಕ್ಕ ರೈತರ ಈಗ ಸಂದರ್ಭದಲ್ಲಿ ಪಾಪ ಕೀಲಿ ಹಾಕಿ ರೈತರಿಗೆ ಅನ್ಯಾಯ ಆಗೈತಿ. ಅವ್ರ 1 ಲಕ್ಷ ರೂಪಾಯಿ ತುಂಬಾಕ್ ಹೋದ್ರಿ. ತುಂಬ್ಕೊಂಡ್ ಕಿಸಿಂದ ತುಂಬ್ಕೋದಿಲ್ಲ. ಮತ್ ನಾವ್ ಮನಿ ಸೀಜ್ ತೆಗಿಯಂಗಿಲ್ಲ, ಕೀಲಿ ಕೊಡಂಗಿಲ್ಲ ಅಂತೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಸಕಟ ಅವ್ರಿಗೆ ಹೇಳಿದಾರ, ನೀನ್ ತುಂಬಾಕ್ ಹೋದ್ರಿ ತುಂಬ್ಕೊಂಡಿಲ್ಲ. ನಾವ್ ಏನ್ ಹೇಳೋದು, ರೈತರಿಗೆ ಕಷ್ಟ ಐತೆ ಅಂದ್ರ ಎಷ್ಟ ಸರ್ಕಾರನ ಒಂದು ಆದೇಶ ಮಾಡೈತಿ. ಏನಪ್ಪಾ ಅಂದ್ರ ಒಟ್ ರೈತರಿಗೆ ಯಾವ್ದೋ ತರ ತ್ರಾಸ ಮಾಡಬಾರ್ದು. ಮತ್ತ ಆದಂಗ ಕಂತ ಅವ್ರ ಖುಷಿದಿಂದ ಕೊಟ್ರನ ತುಂಬಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಆದೇಶ ಇದ್ರಿ ಬಿ ಈ ಮನಿ ಸೀಜ್ ಮಾಡೋದು, ರೈತನ ಪಾಪ ಹೊರಗೆ ಹಾಕೋದು ಬಹಳ ಅನ್ಯಾಯ ಆದೈತಿ. ಈ ಕರ್ನಾಟಕದಾಗ ನಾವು ಹೇಳೋದಂದ್ರೆ ಈ ರೈತರಿಗೆ ಮೈಕ್ರೋ ಫೈನಾನ್ಸ್ ದಿಂದ ಬಹಳ ಕಿರುಕುಳ ನಡೆದೈತಿ. ಮೈಕ್ರೋ ಫೈನಾನ್ಸ್ ದಿಂದ ಇದಕ್ಕೊಂದು ಕಡಿವಾಣ ಹಾಕಂತೇಳಿ ನಮ್ಮ ಸರ್ಕಾರ ಒತ್ತಾಯಿತಿ. ಈಗ ಮಗು ಅಂತ ತಿರ್ಕೊಂಡೈತಿ, ಅದಕ್ಕೇನ್ ಹೇಳ್ತಾರೆ? ಮಗು ಪಾಪ ಅನ್ಯಾಯ ಆಗೈತ್ರಿ. ಈಗ ನೋಡ್ರಿ, ಈಗ ಮನಿ ಬಿ ಸೀಜ್ ಆಯ್ತು, ಅವ್ರ ದವಾಖಾನಿ ಪರಿಹಾರ ಇಲ್ಲ ಪಾಪ. ಮತ್ತ ಈಗ ಏನು ಸಂದರ್ಭ ಹೆಂಗೈತಿ, ಬೀದಿ ತಿರುಗಾಡಕ ಕಾರಣ ಮೈಕ್ರೋ ಫೈನಾನ್ಸ್ ಅದವ್ರ ಕಾರಣ ಅಂತೇಳಿ ನಾವು ಒತ್ತಾಯ್ತು. ಮಗು ತಿರ್ಕೋ ಮತ್ತೆ ಅವ್ರ ತ್ರಾಸದಾಗಿದ್ದಾಗ ಇಂತ ತ್ರಾಸದಾಗ ಒಂದ್ ಮಾನವ ದೃಷ್ಟಿದಿಂದ ಒಂದು ಕಾಲ ಅವಕಾಶ ಕೊಡ್ಬೇಕಾಗಿತ್ತು. ಅವ್ರಿಗೆ ಏನ್ರಿ ಅನುಕೂಲ ಮಾಡಿಸ್ಬೇಕಾಗಿತ್ತು, ಯಾವ್ದು ಮಾಡಿಸಿಲ್ಲ ಅವ್ರು. ಮತ್ ರೊಕ್ಕ ತುಂಬಕ್ ಹೋದ್ರ ರೊಕ್ಕ ತುಂಬಿಲ್ಲ, ಕೀಲಿ ಬಿ ಕೊಟ್ಟಿಲ್ಲ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಾವು ತಗದಕ್ಷಿಂದ ಅವ್ರಿಗೆ ರೈತರಿಗೆ ಒಳ್ಳೇದ ಮನಿ ಹೋಗಾಕ ಅನುಕೂಲ ಮಾಡಿಸಿ ಕೊಟ್ಟಿದ್ದೀವಿ. ನಾವು ಪ್ರಯತ್ನ ಮಾಡ್ತೀವ್ರಿ. ಮೀಡಿಯಾದವರು ಎಲ್ಲರೂ ಕೂಡಿ ಒಂದು ಸುದ್ದಿ ಮಾಡ್ರಿ. ಈ ಮೈಕ್ರೋ ಫೈನಾನ್ಸ್ ದಿಂದ ಜನರು ಬಹಳ ಕಿರುಕುಳ ಆಗತೈತಿ. ಅದು ಕಿರುಕುಳ ನಿಲ್ಲಬೇಕಂತ ನಮ್ದು ಗೊತ್ತಾಯ್ತು. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ